ಇವತ್ತು ಸಿಡಬ್ಲ್ಯೂಎಂಎ ನೀಡಿದಂತಹ ಆದೇಶ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ಹೇಳಿದ್ದಾರೆ. ಮುಂಗಾರು ಮಳೆಯ ವೇಳೆಯೇ ಇಡೀ ವರ್ಷಕ್ಕೆ ಬೇಕಾದಷ್ಟು ಕುಡಿಯುವ ನೀರನ್ನ ಶೇಖರಿಸಿಕೊಳ್ಳುವುದಕ್ಕೆ ಕೋರ್ಟ್ ಆದೇಶ ಇದೆ. ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಮನವರಿಕೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅಂತ ಸಲಹೆಯನ್ನ ನೀಡಿದ್ದಾರೆ ಕ್ಯಾಪ್ಟನ್ ರಾಜಾರಾವ್. ಅವ್ರು ಏನ್ ಹೇಳಿದ್ರು ನೀರಾವರಿ ತಜ್ಞರು ಕೇಳ್ಕೊಂಬನ್ನಿ. ನಾನು 18 ತಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಎಲ್ಲ ತಗೊಂಡ್ರೆ ನಮ್ಗೆ ಇವತ್ತಿನ ಇದರಲ್ಲಿ ನಮ್ 4 ರಿಸರ್ವಾಯರ್ 58 TMC ನೀರು ಇರಬೇಕು. ಅವರು ಸಿಡಬ್ಲ್ಯೂಎಂಎ ಹೇಳ್ತಾರೆ 55 TMC ಇದೆ ಅಂತ. ಅದರೊಳಗೆ 4 TMC ಬಿಡುವಂತ ಆರ್ಡರ್ ಮಾಡ್ತಿದ್ದ, ಅದನ್ನ ಬಿಟ್ಟು ಬಿಟ್ರೆ ಇನ್ನು 50 TMC ಇರುತ್ತೆ. 8 TMC ಇವತ್ತಿಗೆ ಶಾರ್ಟ್ ಆಗುತ್ತೆ. ಆ ನೀರು ಬಿಟ್ರೆ ನಾವು ಎಲ್ಲಿ ಹೋಗೋಣ, ಎಲ್ಲಿಂದ ನೀರು ತರೋಣ? ಇಂಥ ಪರಿಸ್ಥಿತಿಗೆ ಏನ್ ಮಾಡಬೇಕು ಅಂತ ಟ್ರಿಬ್ಯುನಲ್ ಮುಂದೆ ಕೇಳಿದ್ರೆ ವಾಲ್ಯೂಮ್ 5 ಪೇಜ್ 210 ಪ್ಯಾರಾ 25 ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲಿ ನಮ್ 4 ರಿಸರ್ವಾಯರ್ಗೆ ವರ್ಷಕ್ಕೆ ಬೇಕಾದಷ್ಟು ನೀರೆಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಸಿಡಬ್ಲ್ಯೂಎಂಎ ಕೊಟ್ಟ ಆದೇಶ ಸಿಡಬ್ಲ್ಯೂಜಿಟಿ ಆದೇಶಕ್ಕೆ ವಿರುದ್ಧ ಆಗುತ್ತೆ. ಕುಡಿಯೋ ನೀರಿಗೆ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಆಗುತ್ತೆ. ಅವೆರಡರ ಮೇಲೂ ಕಂಟೆಂಪ್ಟ್ ಹಾಕಬೇಕಾಗುತ್ತೆ ನಮ್ಮ ಸರ್ಕಾರ. ಮತ್ತು ಸಿಡಬ್ಲ್ಯೂಎಂಎ CWRC ಇವೆರಡು ಬಹಳ ಪಾರ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ. ಗೌರ್ಮೆಂಟ್ ತಮಿಳುನಾಡಿಗೆ ಫೇವರ್ ಮಾಡ್ತಿದೆ. ಇದ್ರ ಮೇಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ನಮ್ ನಂಬಿಕೆ ಇಲ್ಲ ಅಂತ ಹೇಳಬೇಕಾಗುತ್ತೆ ಅಂತ ನಾವು ಅವ್ರಿಗೆ ಥ್ರೆಟ್ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಕೇಸ್ ಹಾಕಲೇಬೇಕು ಅಂತಂದು ನಾನು ನಮ್ಮ ರಾಜ್ಯನ ಕೇಳ್ಕೊಳ್ತೇನೆ. ನಾನು 18 ತಗೊಂಡು